ಬೆಂಗಳೂರಿನಲ್ಲಿ ಮತ್ತೊಂದು ಭಾರೀ ಅಗ್ನಿ ಅವಘಡ ನಡೆದಿದೆ. ಒಂದು ಕಟ್ಟಡದಲ್ಲಿ ಸುಮಾರು 175 ಅಂಗಡಿಗಳಿತ್ತು. ಇದೇ ಕಟ್ಟಡದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಚಿಕ್ಕಪೇಟೆಯ ಕುಂಬಾರಪೇಟೆ ಬಳಿ ಈ ಅಗ್ನಿ ಅವಘಡ ಸಂಭವಿಸಿದೆ. ಅದು ಕೂಡ ಮೊದಲ ಮಹಡಿಯ ಅಂಗಡಿಯಲ್ಲಿ ಅದು ಫ್ಯಾನ್ಸಿ ಸ್ಟೋರು, ಪ್ಲಾಸ್ಟಿಕ್ ಅಂಗಡಿ ಇವೆಲ್ಲ ಕೂಡ ಇತ್ತು. ವಿನೋದ್ ಅವರಿಗೆ ಸೇರಿರುವಂತಹ ಕಟ್ಟಡ ಇದು ಅಂತ ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಇದೀಗ ಬೆಂಕಿಯ ಜ್ವಾಲೆ ವ್ಯಾಪಿಸಿದೆ. ಇಡೀ ಏರಿಯಾದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಗಮನಿಸಬಹುದು ನೀವು ದೃಶ್ಯದಲ್ಲಿ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರಿನವರು ಬಹಳಷ್ಟು ಜನರಿಗೆ ಗೊತ್ತಿದೆ ಈ ಚಿಕ್ಕಪೇಟೆ ಏರಿಯಾ ಯಾವ ರೀತಿಯಾಗಿರುತ್ತೆ ಅಂತ. ಪುಟ್ಟ ಪುಟ್ಟ ಓಣಿ, ಓಡಾಡೋದಕ್ಕೂ ಕಷ್ಟ, ಜನ ನಿತ್ಯ ಓಡಾಡೋದಕ್ಕೂ ಕಷ್ಟ. ಅಂಥದ್ರಲ್ಲಿ ಅಗ್ನಿಶಾಮಕ ದಳ ವಾಹನಗಳ ತಲುಪಬೇಕು, ಬೆಂಕಿ ನಂದಿಸಬೇಕು ಅಂತ ಹೇಳಿದ್ರೆ ಇದು ದೊಡ್ಡ ಸಾಹಸನೇ. 5 ಅಗ್ನಿಶಾಮಕ ವಾಹನ ಬಂದರೂ ಕೂಡ ಬೆಂಕಿ ಆರ್ತಾ ಇಲ್ಲ. ಗೋದಾಮು, ಅಂಗಡಿ ಹೊತ್ತಿ ಉರಿತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. 5 ಗಂಟೆಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ ಕೂಡ ಬೆಂಕಿ ಆರಿಲ್ಲ. ನೋಡಿ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಅಂತ. ಪಕ್ಕಪಕ್ಕದಲ್ಲೇ ಅಂಗಡಿ ಇರೋದ್ರಿಂದ, ಅದು ಕೂಡ ಈ ಫ್ಯಾನ್ಸಿ ಅಂಗಡಿಗಳು, ಈ ಪ್ಲಾಸ್ಟಿಕ್ ಅಂಗಡಿ ಇವೆಲ್ಲ ಇರೋದ್ರಿಂದ ಇನ್ನಷ್ಟು ಬಲ ಕೊಟ್ಟಾಗುತ್ತೆ ಬೆಂಕಿಗೆ. ಹೊತ್ತಿ ಉರಿತಾ ಇದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಅಧಿಕಾರಿಯೊಬ್ಬರು ಮಾತನಾಡಿದ್ದಾರೆ. ಏನ್ ಹೇಳ್ತಾರೆ ಜೈರಾಮ್ ಅಂತ ಬನ್ನಿ ನೋಡೋಣ. ಚಾಮರಾಜಪೇಟೆ ಫೈರ್ ಸ್ಟೇಷನಿಂದ ಫಸ್ಟ್ ಒಂದು ವೆಹಿಕಲ್ ಬಂತು. ಅದು ಬಂದು ನೋಡಿದ ತಕ್ಷಣ ಅವ್ರಿಗೆ ಇನ್ನೊಂದು ಸ್ವಲ್ಪ ಗಾಡಿ ಬೇಕು ಅಂದರು. ನೆಕ್ಸ್ಟ್ ನೈಬರಿಂಗ್ ನಮ್ಮ ಮೇಹಾಲು, ಜಯನಗರ, ಹೈಗ್ರೌಂಡ್ ಫೈರ್ ಸ್ಟೇಷನಿಂದ ಬಂತು. ಅದು ಬಂದರೂ ಕೂಡ ನೀರಿಂದು ಕಂಜೆಸ್ಟೆಡ್ ಇದೆ, ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಇನ್ನು ಸಿಬ್ಬಂದಿರು, ಅಧಿಕಾರಿಗಳು ಎಲ್ಲ ಬರಬೇಕು ಅಂದರು. ಇಮಿಡಿಯೇಟಾಗಿ ನಾವು ಒಟ್ಟು 2 CFOಸು, 6 ಜನ RFOಸು, 150 ಜನ ಸಿಬ್ಬಂದಿ, 12 ವೆಹಿಕಲ್ಲು, ಒಂದು BS ಸೆಟ್ಟು, ಒಂದು ಆಂಬುಲೆನ್ಸು ಎಲ್ಲ ತಗೊಂಡು ಫೈರ್ ಫೈಟ್ ಮಾಡ್ತಿದ್ದೀವಿ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಎಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಇರೋದ್ರಿಂದ ಅದು ನೀರು ಹಾರಿಸ್ದಂಗೆಲ್ಲ ರೀಎಗ್ನೈಟ್ ಆಗ್ತಾನೆ ಇರುತ್ತೆ. ಸೊ ಆಮೇಲೆ ನಾವು ಒಳಗಡೆ ಹೋಗೋದಕ್ಕೆ BS ಸೆಟ್ ಇಲ್ದೇ ಫೈರ್ ಫೈಟ್ ಮಾಡೋಕ್ಕಾಗ್ತಿಲ್ಲ. ಫೈರ್ ಫೈಟ್ ಮಾಡೋದಕ್ಕಂದರೆ BS ಸೆಟ್ ಹಾಕೊಂಡು ಒಳಗಡೆ ಹೋಗ್ಬೇಕು. ಅಸೆಸಿಬಿಲಿಟಿಗೆ ಪ್ರಾಬ್ಲಮ್ ಆಗ್ತಿರೋದು. ಇಲ್ಲ ಮುಂದ್ಗಡೆಯಿಂದ ಹೋಗ್ಬೇಕು, ಇಲ್ಲ ಬ್ಯಾಕ್ ಸೈಡ್ ಹೋಗ್ಬೇಕು. ಸೈಡಲ್ಲಿ ಎಲ್ಲ ಕಿಟಕಿ ಇಲ್ಲ, ಏನೂ ಇಲ್ಲ. ಆಮೇಲೆ ಎಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ಲು. ಇಟ್ ವಿಲ್ ಟೇಕ್ ಸಮ್ ಟೈಮ್. ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್ ಅಷ್ಟೇ. ಸ್ಪ್ರೆಡ್ ಏನು ಆಗ್ತಿಲ್ಲ. ಎಲ್ಲ ಫೈರ್ ಫೈಟ್ ಮಾಡ್ತಿದ್ದೀವಿ. ಶಿಫ್ಟ್ ವೈಸ್ ಮಾಡ್ತಾನೆ ಇದ್ದೀವಿ. ಒಂದು 5 ಜನ ಒಳಗಡೆ ಹೋಗ್ತಾರೆ, ಮತ್ತೊಂದು ಅರ್ಧ ಗಂಟೆ ಇರ್ತಾರೆ, ಅವರು ವಾಪಸ್ ಬರ್ತಾರೆ. ಮತ್ತೊಂದು 5 ಜನ ಹೊಸಬ್ರು ಹೋಗ್ತಾರೆ, ಅವ್ರು ವಾಪಸ್ ಬರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನು ಸಮಸ್ಯೆ ಏನಿಲ್ಲ. ಸ್ಪ್ರೆಡ್ ಆಗ್ತಿಲ್ಲ. ಟೋಟಲಿ ಅಂಡರ್ ಕಂಟ್ರೋಲ್. ಸಮಸ್ಯೆ ಏನಾಗ್ತಿರೋದಂದರೆ ಈ ಸ್ಮೋಕ್ ಭಾಳ ಹೊತ್ತು ಫೈರ್ ಫೈಟ್ ಮಾಡೋಕ್ಕಾಗ್ತಿಲ್ಲ. ಬಂದು ಫ್ರೆಶ್ ಆಗಿ ಹೋಗಿ ಮತ್ತೆ ಸಿಬ್ಬಂದಿಯನ್ನು ಚೇಂಜ್ ಮಾಡ್ತಾಯಿದ್ದೀವಿ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ನೀವು ಇಲ್ಲ, ಸದ್ಯಕ್ಕೆ ಅದನ್ನು ನೋಟಿಸ್ ಆಗಿಲ್ಲ. ಅಂದರೆ ಇದು ಎಷ್ಟು ವೆಹಿಕಲ್ಗಳನ್ನ ಯೂಸ್ ಮಾಡಲಾಗಿದೆ ಅಂದರೆ ಇಲ್ಲಿಯವರೆಗೂ 12 ವೆಹಿಕಲ್ಸ್. ಸರ್ ಇನ್ನೂ ಬೇಕಾಗುತ್ತೆ ಹೇಗೆ? ಇಲ್ಲಿ ಏನಾಗುತ್ತೆ ಅಂದರೆ ವೆಹಿಕಲ್ಸು ಸ್ಟೇಷನಡ್ ಆಗಿ ಒಳಗಡೆ ಫೈರ್ ಫೈಟ್ ಮಾಡಬೇಕಾದ್ರೆ ಈ ನೀರು ಬಿಸಿ ಆಗಿಬಿಟ್ಟು ಇಲ್ಲಿ ಬೆನ್ನ ಮೇಲೆ ಬಿದ್ದಿದೆ. ಒಂದು ಸ್ವಲ್ಪ ಒಂದಷ್ಟು ಬ್ರಿಸ್ಟಲ್ಸ್ ಬಂದಿದೆ. ಹಾಸ್ಪಿಟ್ಲ್ ಕಳಿಸಿದ್ದೀವಿ. ಇನ್ನೊಬ್ರಿಗೆ ಕೈ ಒಂದು ಸ್ವಲ್ಪ ಈಟಿಗೆ ಸ್ವಲ್ಪ ಸಣ್ಣದ ಒಂದು ಸ್ವಲ್ಪ ಬಬ್ಬಲ್ಸ್ ಬಂದಿದೆ. ಸೊ ಹಾಸ್ಪಿಟ್ಲ್ ಕಳಿಸಿದ್ದೀವಿ. ಆಮೇಲೆ ಊಟ ತಿಂಡಿ ನಿಮ್ಮವ್ರಿಗೂ ಪಾಪ ಸಖತ್ ಕಷ್ಟಪಡ್ತಿದೆ. ಇಲ್ಲಿ ಕೆಲವರೆಲ್ಲ ಕೊಡ್ತಾ ಇದ್ದಾರೆ. ಅವ್ರ ಹೆಸರು ಯಾರು ಕೊಟ್ಟರು ಅಂತ ಗೊತ್ತಿಲ್ಲ. ನೀರು ಕೊಡ್ತಾ ಇದ್ದಾರೆ, ಊಟ ತಿಂಡಿನೂ ಕೊಟ್ಟಿದ್ದಾರೆ. ಈಗಲೂ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸಮಸ್ಯೆ ಏನಿಲ್ಲ ಊಟ ತಿಂಡಿದು. ಸರ್ ಅದು ನಮ್ಗೆ ಅಸೆಸಿಬಿಲಿಟಿ, ಸೀಟ್ ಆಫ್ ಫೈರ್ಗೆ ನಾವು ಅಸೆಸಿಬಿಲಿಟಿ ಆಗಿದ್ದೀವಿ ಅಂದರೆ 1 ಅವರ್ಗೆ ಸಾಕಾಗುತ್ತೆ. ಇದು ಹೇಗೆ ಅದರೊಳಗೆ ಎಲ್ಲ ಒಳಗಡೆ ಕೆಲವು ರ್ಯಾಕೆಲ್ಲ ಇಟ್ಟಿದ್ದಾರೆ, ಅದರೊಳಗೆಲ್ಲ ಮೆಟೀರಿಯಲ್ ತುಂಬಿದ್ದಾರೆ. ಅದನ್ನು ಸೆಗ್ರಿಗೇಷನ್ ಮಾಡ್ಬೇಕು. ಸೆಗ್ರಿಗೇಷನ್ ಮಾಡಿದ್ಮೇಲೆ ನಾವು ಫೈರ್ ಫೈಟ್ ಮಾಡ್ಬೋದು. ಒಳಗಡೆ ಫೈರ್ ಫೈಟ್ ಮಾಡಬೇಕಾದ್ರೆ ಈ ನೀರು ಬಿಸಿ ಆಗಿಬಿಟ್ಟು. ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸ್ಥಳದಿಂದಲೇ ನೋಡ್ತಾ ಇದ್ದೀರಾ ಪ್ರಜ್ವಲ್, ನೀವು ಯಾವ ರೀತಿಯಾಗಿ ಇದೆ ಈಗಿನ ಸ್ಥಿತಿ ಅಂತ. ಆಗಲೇ ಹೇಳ್ತಾ ಇದ್ರಿ ಕಟ್ಟಡದಲ್ಲಿ ಪ್ಲಾಸ್ಟಿಕ್ ಎಲ್ಲ ಇರೋದ್ರಿಂದ ಜಾಸ್ತಿ ಬೆಂಕಿ ಹೊತ್ಕೊಳ್ತಾ ಇದೆ. ಒಂದು ಕಟ್ಟಡದಿಂದ ಮತ್ತೊಂದು ಕಟ್ಟಡಕ್ಕೆ ಹೋಗುವಂಥ ಚಾನ್ಸಸ್ಗಳು ಕೂಡ ಇದೆ ಅಂತ. ಸೊ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಹೇಗೆ ನೋಡ್ಬೋದು ಪ್ರಜ್ವಲ್? ಚೈತ್ರ, ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಬೆಂಕಿ ಹೋಗುವಂಥ ಸಾಧ್ಯತೆಗಳಿಲ್ಲ. ಯಾಕಂತಂದರೆ ಅದನ್ನು ಅಗ್ನಿಶಾಮಕ ಅಧಿಕಾರಿಗಳು ಕಂಟ್ರೋಲ್ ತಗೊಂಡಿದ್ದಾರೆ. ಯಾಕಂದರೆ ಫೈರ್ನ ಅಕ್ಕಪಕ್ಕದ ಬಿಲ್ಡಿಂಗ್ ಹೋಗದಲ್ಲೇ ಇರೋ ರೀತಿಯಲ್ಲಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಎಕ್ಸಾಸ್ಟ್ ಫ್ಯಾನ್ಗಳನ್ನು ತಂದು ಆ ಒಂದು ಕಟ್ಟಡದ ಒಳಗಡೆ ಫಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೊಬೈಲ್ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಫಿಟ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಯಾಕಂತಂದರೆ ಹೊಗೆ ಏನಿದೆ ಆ ಹೊಗೆಯನ್ನು ಆದಷ್ಟು ಬೇಗ ಖಾಲಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಹೊಗೆ ಎಕ್ಸಾಸ್ಟ್ ಫ್ಯಾನ್ ಕಾಣಿಸುತ್ತೆ. ಹೊಗೆಯನ್ನು ಆದಷ್ಟು ಬೇಗ ಖಾಲಿ ಮಾಡಿದ್ರೆ, ಅಂದರೆ ಕಡಿಮೆ ಮಾಡಿದ್ರೆ ಅಧಿಕಾರಿಗಳಿಗೆ ಆ ಒಂದು ಬೆಂಕಿಯನ್ನು ನಂದಿಸುವಂಥ ಪ್ರಮುಖ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
ಹೊಗೆ ಪದೇ ಪದೇ ಸುತ್ತಿರೋ ಕಾರಣನೇ ಬೆಂಕಿಯನ್ನು ನಂದಿಸ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಆಕ್ಸೆಸಿಬಿಲಿಟಿ ಇಲ್ಲ. ನಮ್ಮ ಫೈರ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಹೇಳಿದಂತೆ ಅದರೊಳಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲ. ಈಗ 12ರಿಂದ 13 ಗಾಡಿಗಳು ಬಂದಿದ್ದಾವೆ. 13 ಗಾಡಿಗಳು ಬಂದಂಥ ಎಲ್ಲ ಸಿಬ್ಬಂದಿಗಳು ಏನಿದ್ದಾರೆ ಎಲ್ಲರೂ ಕರೆಕ್ಟಾಗಿ 150 ಜನ ಕರೆಕ್ಟಾಗಿ ಸೇಮ್ ಟೈಮಲ್ಲಿ ಕೆಲಸ ಮಾಡಲಿಕ್ಕೆ ಏನಾದ್ರು ಅವಕಾಶ ಆದರೆ ಒಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ಬೆಂಕಿಯನ್ನು ನಂದಿಸಿ ಹಾಕುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಆದರೆ ಇಲ್ಲಿ ಅದ್ರ ಒಳಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಆಗ್ತಿಲ್ಲ. ಆಕ್ಸಿಜನ್ ಟ್ಯಾಂಕ್ಗಳನ್ನು ಹಾಕ್ಕೊಂಡು 4 ಜನ 5 ಜನ ಮಾತ್ರ ಒಳಗಡೆ ಹೋಗ್ತಾರೆ. ಯಾಕಂದರೆ ಅಷ್ಟು ಚಿಕ್ಕದಾಗಿದೆ ಅದರ ಒಳಗಡೆ ಇರುವಂಥ ಜಾಗ. ಅದಾದಮೇಲೆ ಮತ್ತೆ ಅಧಿಕಾರಿಗಳು ಶಿಫ್ಟ್ ವೈಸಲ್ಲಿ 1 ಅವರ್ ಅರ್ಧ ಗಂಟೆ ಆದಮೇಲೆ ಅವರು ಆಚೆ ಕಡೆ ಬರ್ತಾರೆ, ಬೇರೆಯವರು ಒಳಗಡೆ ಹೋಗ್ತಾರೆ. ಈ ರೀತಿಯಾಗಿ ಒಂದು ರೀತಿ ವಾರ್ ಸಿಚುವೇಷನಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಅಗ್ನಿಶಾಮಕ ಅಧಿಕಾರಿಗಳು ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಒಳಗಿರುವಂಥ ಎಲ್ಲ ಮೆಟೀರಿಯಲ್ಗಳು ಉರಿದೇ ಹೋಗುತ್ತೆ. ಯಾಕಂತಂದರೆ ಅದು ಬೆಂಕಿಯಲ್ಲಿ ಉರಿದ ನಂತರವೇ ಅದನ್ನು ನಂದಿಸೋದು. ಈಗ ಪ್ರಮುಖವಾಗಿ ಹೊರಗಡಿಕೆ ಆ ಬೆಂಕಿಯ ಜ್ವಾಲೆ ಏನಿದೆ ಅಕ್ಕಪಕ್ಕದ ಕಟ್ಟಡಗಳಿಗೆ ಹಾನಿ ಆಗಬಾರ್ದು. ಹೇಗೂ ಈ ಬಿಲ್ಡಿಂಗ್ ಹೋಗಿದೆ. ಈ ಬಿಲ್ಡಿಂಗ್ ಎಷ್ಟಾದರೂ ಡ್ಯಾಮೇಜ್ ಆದರೂ ಪರವಾಗಿಲ್ಲ, ಅಕ್ಕಪಕ್ಕದ ಕಟ್ಟಡಕ್ಕೆ ಮತ್ತೆ ಅದು ತಗಲಿ ಕ್ಯಾಶುಲಿಟೀಸ್ಗಳಾಗಬಾರ್ದು ಅನ್ನೋದು ಸದ್ಯಕ್ಕಿರುವಂಥ ಒಂದು ಟಾರ್ಗೆಟ್. ಅದನ್ನೇ ಆ ಟಾರ್ಗೆಟನ್ನೇ ಇಟ್ಕೊಂಡು ಅಧಿಕಾರಿಗಳು ಈಗ ಕೆಲಸ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಒಳಗಡೆಕ್ಕೆ ಎಕ್ಸೆಸಿಬಿಲಿಟಿ ನೀಟಾಗಿ ಸಿಕ್ತು ಅಂತ ಅಂದರೆ ಇನ್ನೊಂದು 1 ಗಂಟೆಯಲ್ಲಿ ನಂದಿಸ್ಬೋದು. ಇಲ್ಲಾಂತಂದರೆ ಇನ್ನೊಂದು 2ರಿಂದ 3 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಅಲ್ಲಿ ಪ್ರಮುಖವಾಗಿ ಇರುವಂಥದ್ದು ಅಂದರೆ ಪ್ಲಾಸ್ಟಿಕ್ಕಿನ ವಸ್ತುಗಳು ಮತ್ತು ಆಲ್ಕೋಹಾಲ್ ಬೇಸ್ಡ್ ಇರುವಂಥ ಪರ್ಫ್ಯೂಮು, ನೈಲ್ ಪಾಲಿಶು ಇಂಥ ವಸ್ತುಗಳು ಮತ್ತು ಪ್ಲಾಸ್ಟಿಕ್ ಪೈಪ್ಗಳು ಇದು ಬೆಂಕಿಯನ್ನು ನಂದಿಸಲಿಕ್ಕೆ ಸಾಕಷ್ಟು ಟ್ರಬಲನ್ನು ಮಾಡ್ತಾ ಇದೆ. ಚೈತ್ರ. ರೈಟ್. ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗಾಗಿ.